ಯೋಹನ 17:14 ವಚನ ನೋಡ್ರಿ. ನಾನು ನಿನ್ನ ವಾಕ್ಯವನ್ನ ಇವರಿಗೆ ಕೊಟ್ಟಿದ್ದೇನೆ. ಏನ್ ಕೊಟ್ಟಿದ್ದಾನೆ? ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಮನಸ್ಸಿನ ಯೋಚನೆ ಮಾಡಿ. ನಾನು ಇವರಿಗೆ ನಿನ್ನ ವಾಕ್ಯವನ್ನು ಕೊಟ್ಟಿದ್ದೇನೆ. ವಾಕ್ಯ ಏನಾಗಿತ್ತು? ದೇವರಾಗಿತ್ತು. ಅದು ಎಲ್ಲಿತ್ತು? ಅದು ದೇವರ ಬಳಿಯಲ್ಲಿತ್ತು. ಅದು ಎಲ್ಲಿಗೆ ಬಂತು? ನರಾವತಾರವೆತ್ತಿ ಇಲ್ಲಿಗೆ ಬಂತು. ಇವತ್ತು ನಾವು ಮಾಡ್ಬೇಕಾದದ್ದಿಷ್ಟೇ. ನಾನು ಹೇಳ್ತೇನೆ ನಿಮಗೆ ಏನಂತಂದ್ರೆ, ಈ ವಾಕ್ಯವನ್ನ ನಿಮ್ಮ ಹೃದಯದಲ್ಲಿ, ನಿಮ್ಮ ಕಿವಿಯಲ್ಲಿ ಹಾಕೊಡ್ರಿ. ಹಾಕೊಂಡು ನೀವು ಮನೆಗೆ ಹೋದ್ರಿ ಅಂದ್ರೆ ದೇವ್ರನ್ನ ಕರ್ಕೊಂಡು ನೀವು ಮನೆಗೆ ಹೋಗಿರಿ ಅಂತೇಳಿ ಅರ್ಥನೇ. ಅರ್ಥ ಆಗ್ತದೆ ನಿಮ್ಗೆ? ಇನ್ನೊಂದು ಉದಾಹರಣೆ ಹೇಳಿ ನಾನು. ಒಂದು ವೇಳೆ ಈ ದೇವರ ವಾಕ್ಯ ಅಂತಕ್ಕಂಥದ್ದು ಬೀಜಕ್ಕೆ ಹೋಲಿಸಿದ, ನಾವು ಅನೇಕರು ರೈತರಿದ್ದೀವಿ, ಪ್ರತಿಯೊಬ್ಬರಿಗೂ ಗೊತ್ತದೆ. ಪ್ರತಿಯೊಬ್ಬರು ಸೆತ್ತಿಗೆ ಕೂತು ಹೊಲದಲ್ಲಿ ಕೆಲಸ ಮಾಡ್ತೇವೆ ನಾವು. ಆ ಬೆಳೆ ಹೆಂಗ್ ಬರ್ತದೆ? ನಮ್ಮಲ್ಲಿ ಇರ್ತಕ್ಕಂಥ ಬೀಜನ ಅಷ್ಟೇ ಹಿಡ್ಕೊಂಡ್ ಕುಂದ್ರಿ, ಹೊಲದಲ್ಲಿ ಬೆಳೆ ಆಗ್ತದೆ ನೋಡ್ರಿ. ನೀವು ಆಗ್ತದ? ಬೆಳೆ ಆಗ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ದೇವರು ಹೇಳಿದಾನೆ, ನಾನು ನಿನ್ನಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿರ್ಬೇಕು. ಈ ಭೂಮಿಗೆ, ಈ ಬೀಜಕ್ಕೆ ಎಂತ ಸಂಬಂಧ ಇದೆ ನೋಡ್ರಿ ನೀವು. ಈ ಭೂಮಿಗೆ ಬೀಜ ನಮ್ಮ ಕೈಯಿಂದ ಭೂಮಿಗೆ ಬಿತ್ತು ಅಂದ್ರೆ ಅದು ಮೊಳಕೆ ಹೊಡಿತದೆ. ಕೈ ಹಿಡ್ಕಂದ್ರೆ ಮಳೆ ಹೊಡಿತದೆ. ನೋಡಮ್ಮ, ಹಿಡ್ಕರಿ ಕೈಯಾಗ ಮೊಳಕೆ ಹೊಡಿತದೆ ನೋಡ್ರಿ. ಸಾಧ್ಯನಾ? ಇಲ್ಲ. ಅದು ಸಂಬಂಧ, ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಇರ್ತಕ್ಕಂಥ ಸಂಬಂಧ. ಇಂತಿಂತ ಉದಾಹರಣೆಗಳನ್ನು ನಮ್ಮ ಕಣ್ಣು ಮುಂದೆ ಇಟ್ಟಿದ್ದಾನೆ. ಮತ್ತೆ ಹಿಂದೆ ಒಬ್ಬರನ್ನು ಪ್ರಬೋಧಿಸುವುದಕ್ಕೆ ಬಿಟ್ಟಿದ್ದಾನೆ, ನಿಮಗೆ ತಿಳಿಸಿ ಹೇಳುವುದಕ್ಕಾಗಿ ಬಿಟ್ಟಿದ್ದಾನೆ. ನಾವು ನಿನ್ನಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ಕಷ್ಟ ಯಾಕೆ ಬರ್ತದೆ? ದೇವರಿಲ್ಲ, ಕಷ್ಟ ಯಾಕೆ ಬರ್ತದೆ? ದೇವರ ವಾಕ್ಯನ ಒಯ್ದಿಲ್ಲ. ದೇವರ ವಾಕ್ಯನ ಒಯ್ದಿಲ್ಲ ಅಂತಂದ್ರೆ ದೇವರನ್ನೇ ಒಯ್ದಿಲ್ಲ. ದೇವ್ರೇನು ಹೆಗಲ ಮೇಲೆ ಕುಂತ್ಕಸ್ ಕರ್ಕೊಂಡು ಹೋಗಂತೀನಿ ನಾನು? ಇಲ್ಲ. ಕೇಳ್ರಿ, ಯಾವಾಗ ನಿಮ್ಮ ಕಿವಿಯ ಮುಖಾಂತರ ನಿಮ್ಮ ಹೃದಯಕ್ಕೆ ಆ ದೇವರ ವಾಕ್ಯವೆಂಬ ಬೀಜ ಬಿತ್ತಲ್ಪಟ್ಟಿತೋ ಆಗ ನೀವು ಫಲ ಕೊಡ್ತೀರಿ, ಇಲ್ಲಾಂದ್ರೆ ಫಲ ಕೊಡೋದಿಲ್ಲ, ಸಾಧ್ಯ. ಹೊಲದಲ್ಲಿ ಯಾವಾಗ ನೀವು ಕೂರಿಗಿಟ್ಟು ನಿಮ್ಮ ಕೈಯಲ್ಲಿ, ನಿಮ್ಮ ಚೀಲದಲ್ಲಿ, ಉಡಿ ಚೀಲದಲ್ಲಿ ಇರ್ತಕ್ಕಂಥ ಬೀಜಗಳನ್ನ ಎತ್ತಿ ಆ ಮಂಡಿಯಲ್ಲಿ ಬಿಟ್ಟು ಭೂಮಿಗೆ ಹಾಕ್ತಿರೋ ಅವಾಗ ಫಲ ಕೊಡ್ತದೆ, ಇಲ್ಲಾಂದ್ರೆ ಕೊಡೋದಿಲ್ಲ, ಸಾಧ್ಯನೇ ಇಲ್ಲ. ಆ ಭೂಮಿಗೂ ಆ ಬೀಜಕ್ಕೂ ಸಂಬಂಧ ಇದೆ. ಬಿತ್ತೀವಿ, 2 ಎಲೆಯಾಗಿ ಬರ್ತದೆ. ಬಿತ್ತಿದ ಕೂಡಲೇ, ಹೌದಾ? 3ನೇ ದಿವಸದಲ್ಲಿ ನಾವು ಮೊಳಕೆ ಕಾಣ್ತೀವಿ, 2 ಎಲೆಯಾಗಿ ಬರ್ತದೆ. ಅದು ಬಲವಾಗಿ ದಂಟಾಗಿ ನಿಲ್ತದೆ, ಸ್ಟ್ರಾಂಗ್ ಆಗಿರ್ತದೆ. ಪ್ರಕೃತಿ ವೈಕೋಪಕ್ಕೆ ಬರ್ತಕ್ಕಂಥ ಆ ಒಂದು ಅಡಚಣೆ ಅದು ತಪ್ಪಿಸಿಕೊಳ್ಳಲು ದೃಢವಾಗಿ ನಿಲ್ತದೆ. ಆನಂತರ ಹೆಚ್ಚು ಎಲೆಗಳಾಗ್ತದೆ. ಆ ನಂತರ ಏನಾಗ್ತದೆ? ತೆನೆ ಬರ್ತದೆ, ಒಡಿ ಆಗ್ತದೆ, ತೆನೆ ಬರ್ತದೆ. ಅವಾಗ ಅದು ಫಲಫಲಿಸುತ್ತದೆ. ಅದು ಇನ್ನೊಬ್ಬರಿಗೆ ಅದು ಆಹಾರವನ್ನಾಗಿ ಒದಗಿಸುತ್ತದೆ. ನಾವು ಯೋಚನೆ ಮಾಡ್ತೀವಿ, ದೇವರ ವಾಕ್ಯ ಯಾಕೆ ಬೇಕಾಗ್ಯದ ನಮಗೆ? ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಯಾಕೆ ಬಿತ್ತಬೇಕಾಗ್ಯದ? ಅಲ್ಲಿ ಬೆಳಿತಾನೆ ಇಲ್ಲಲ್ರಿ, ಅದು ಬಿದ್ದೇ ಇಲ್ಲ. ನಮ್ಮ ಹೃದಯದಲ್ಲಿ ಅದು ಬೆಳಿಲ್ಲ, ಅದು ಮೊಳಕೆ ಹೊಡ್ಲಿಲ್ಲ, ಅದು ಬೆಳಿಲಿಲ್ಲ, ಅದು ಕವನ್ ಹೊಡಿಲಿಲ್ಲ, ಅದು ಫಲ ಕೊಡ್ಲಿಲ್ಲ, ಅದು ತೆನೆ ಆಗ್ಲಿಲ್ಲ, ನಮ್ಗೆ ತಿನ್ನಕ್ ಬರ್ಲಿಲ್ಲ. ಹೌದಾ? ಒಪ್ತೀವಿ ನಾವು. ಅದೇ ಪ್ರಕಾರ ಪ್ರೇರೆ ಇವತ್ತು ನಾನು ನಿಮ್ಗೆ ಹೇಳ್ತಕ್ಕಂಥ ವಾಕ್ಯ, ದೇವರ ವಾಕ್ಯವನ್ನು ನಿಮ್ಮ ಕಿವಿಯ ಮುಖಾಂತರವಾಗಿ ನೀವು ಏಕಾಗ್ರತೆಯಿಂದ ಆ ವಾಕ್ಯವನ್ನು ನೀವು ಗ್ರಹಿಸಿದೆಯಾದ್ರೆ ಆ ಒಂದು ದೇವರ ವಾಕ್ಯ, ದೇವರು ಬೀಜ ನಿನ್ನ ಹೃದಯದಲ್ಲಿ ಬಿತ್ತು, ಅದು ಮೊಳಕೆ ಹೊಡಿತದೆ. ನಿನ್ನ ವಿಚಾರಗಳು ಉನ್ನತವಾಗ್ತದೆ, ನಿನ್ನ ವಿಚಾರಗಳು ಉನ್ನತವಾಗ್ತದೆ. ವೈರತ್ವ ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ನಿನ್ನ ಯೋಚನೆಗಳು ಹೋಗೋದಿಲ್ಲ. ನಿನ್ನ ಜೀವನದ ಅಭಿವೃದ್ಧಿಗಾಗಿ ನೀನು ಯೋಚನೆ ಮಾಡ್ತಿದ್ದಿ. ಆವಾಗ ನೀನು ಪರಿವರ್ತನಾ ಘಟ್ಟವನ್ನು ಬಯಸ್ತೀವಿ. ಯಾರು ಸಮಸ್ಯೆ ನಮ್ಮ ಕುಟುಂಬದಲ್ಲಿ ಅನುಭವಿಸ್ತೇವೆ ಅಂತಂದ್ರೆ ನಿಮ್ಮ ಹೃದಯದಲ್ಲಿ ಇನ್ನ ವಾಕ್ಯ ಎಂಬತಕ್ಕಂಥ ಬೀಜ ಇನ್ನೂ ಬಿದ್ದಿಲ್ಲ. ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಡ್ರಿ. ನಿಮಗೆ ಕಷ್ಟ ಇದೆನಾ? ನಿಮ್ಗೆ ಕಷ್ಟ ಇದೆನಾ? ಕಷ್ಟ ಇದ್ರೆ ದೇವರು ಅದನ್ನು ಪರಿಗಣಿಸ್ತಾನೆ. ಯಾಕೆ? ಆತನ ಬೀಜ ನಿನ್ನ ಹೃದಯದಲ್ಲಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನ ವಾಕ್ಯ ಜ್ಞಾಪಕ ಮಾಡಬೇಕು. ಈ ಲೋಕವೇ ಕೈ ಬಿಟ್ಟರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಜ್ಞಾಪಕ ಬರ್ತದೆ ನಿಮಗೆ? ಬರೋದಿಲ್ಲ. ಅದು ಇಲ್ಲ. ಹೌದು, ಸಾಲ ಆಯ್ತು, ಕಷ್ಟ ಆಯ್ತು, ಹೆಂಗ್ ಮಾಡೋಣ? ದೇವ್ರ ಜ್ಞಾಪಕಕ್ಕೆ ಬರೋದೇ ಇಲ್ಲ. ನೆರೆಹೊರೆಯವ್ರ ಕೈ ಚಾಚ್ತೀವಿ ನಾವು, ದೇವ್ರನ್ನ ಮೊದಲು ಕೈ ಚಾಚೋದಿಲ್ಲ. ದೇವ್ರನ್ನ ಮೊದಲು ಕೈ ಚಾಚ್ರಿ. ದೇವ್ರು ನೆರೆಹೊರೆಯವನ್ನ ನಿನ್ನ ಹಸ್ತ ನಿನಗೆ ಸಹಾಯ ಮಾಡ್ಲಿಕ್ಕೆ ಕಳಿಸ್ತಾನೆ. ದೇವರು ಯಾವುದೋ ರೂಪದಿಂದ ಆತನ ಮನಸ್ಸ ಪರಿವರ್ತನೆ ಮಾಡಿ ನಿನಗೆ ಬಲಪಡಿಸುವುದಕ್ಕೆ ಆತನು ಕಳಿಸ್ತಾನೆ. ನಿನ್ನಲ್ಲಿ ಒಳ್ಳೆ ಯೋಚನೆಯನ್ನು ಹುಟ್ಟಿಸ್ತಾನೆ. ಅದಕ್ಕೆ ಪರಿಹಾರವನ್ನು
ಆತನು ಕೊಳ್ತಾನೆ. ಯಾಕೆ ದ್ವೇಷ ಮಾಡ್ತಾರೆ? ಯೇಸು ಸ್ವಾಮಿ ಈ ಲೋಕದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆತನು ಯಾರು ಸೇರಿಲ್ಲ. ನಿಮ್ಗೆ ಗುರ್ತಿರ್ಬೇಕು, ಕತೆ ಗೊತ್ತಿದೆ. ಯೇಸು ಸ್ವಾಮಿ ಹುಟ್ಟಿದ ಗೊತ್ತಿದೆ. ಹುಟ್ಟಿದ ಕೂಡಲೇ ಬೆನ್ನತ್ತಾರೆ. ಹೆರೋದರಾಜ ಅವನು ಬೆನ್ನತ್ತಿ ಕೊಲ್ಲಬೇಕಂತ ಹೇಳ್ತಾನೆ. ಸೇರ್ಲಿಲ್ಲ. ಇವತ್ತು ನನ್ನ ಸೇರಂದ್ರೆ ಹೆಂಗ್ ಸೇರ್ತಾರೆ? ಇದು ಸಹಜನೇ, ಇದು ಸಹಜನೇ. ಅನೇಕರು ಕತೆ ಕಟ್ತಾರೆ, ಇದು ಪಾಶ್ಚಾತ್ಯ ಧರ್ಮ, ಇದು ಬೇರೆ ದೇಶದ ಧರ್ಮ, ಇದು ನಮ್ಮ ದೇಶದಾಗ ಬೇಡ. ಈ ದೇಶದಾಗ ಆತ ಇರ್ಲಿಲ್ಲಪ್ಪ ಅಂತಂದ್ರೆ ನಾವೇ ಇರೋದಿಲ್ಲ ಅಂತಕ್ಕಂಥ ಒಂದು ಪರಿಜ್ಞಾನ ಅವರಿಗಿಲ್ಲ. ಯಾಕಂತಂದ್ರೆ ದೇವರ ವಾಕ್ಯ ಅಂತಕ್ಕಂಥ ಬೀಜ ಅವರ ಹೃದಯದಲ್ಲಿ ಬಿತ್ತಿಲ್ಲ. ಯೋಹಾನ 15:18 ವಚನ ನೋಡೋಣ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದ್ರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ರಿ, ಹೆದರಬೇಡ್ರಿ. ಮೊದಲು ನಮ್ಮ ದೇವರನ್ನೇ ಸೇರಿಲ್ಲ ಈ ಲೋಕ. ಯಾಕೆ ಸೇರಿಲ್ಲ? ಯಾಕೆ ಸೇರಿಲ್ಲ ಅಂತ ಮುಂದೆ ಸಿಗ್ತದೆ ನಮಗೆ. 19ನೇ ವಚನ, ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡ್ತಾ ಇತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಗೊತ್ತಾಗ್ತದಲ್ಲ ಯಾಕೆ ದ್ವೇಷ ಮಾಡ್ತದೆ? ಆವತ್ತು ನಾನು ಹೇಳಿರ್ತಕ್ಕಂಥ ಬೋಧನೆಯನ್ನೇ ದ್ವೇಷ ಮಾಡಿರ್ತಕ್ಕಂಥದ್ದು, ಆವತ್ತು ನಾನು ಹುಟ್ಟಿದ ಕೆಲವೇ ದಿವಸದಲ್ಲಿ ನನ್ನನ್ನು ಕೊಲ್ಲಲಿಕ್ಕೆ ಬಂದಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯಾಕೆ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ? ನೀವು ಲೋಕದವರಲ್ಲ, ಈ ಲೋಕದವರಲ್ಲ, ನೀವು ಈ ಲೋಕದವರಲ್ಲ. ನಮಗೆ ಒಂದು ಸಿದ್ಧಾಂತ ಇದೆ. ಈ ಲೋಕದಲ್ಲಿ ನಾನು ಸಮೃದ್ಧವಾಗಿರ್ತಕ್ಕಂಥ ಜೀವನ, ನ್ಯಾಯಯುತವಾಗಿರ್ತಕ್ಕಂಥ ಜೀವನ, ಕ್ರೈಸ್ತತ್ವದಲ್ಲಿ ದೃಢವಾಗಿ ನಿಂತು ಆ ಜೀವಿತ ನೀನು ಸಾಧಿಸಿದೆಯಾದ್ರೆ ನಿನಗೆ ಪರಲೋಕದ ಪುನರುತ್ಥಾನ ಹೊಂದಿದೆ. ಯೇಸು ಸ್ವಾಮಿ ತಾನೇ ಸತ್ತು ತೋರಿಸಿದ ನಮ್ಗೆ. ಯಾಕಂದ್ರೆ ಹೇಳಿದ್ರೆ ಗೊತ್ತಾಗಲ್ಲ. ನಾ ಇಷ್ಟು ಹೋದ್ರೆ ಹೇಳಿದ್ರು ಗೊತ್ತಾಗೋದಿಲ್ಲ. ಒಬ್ಬೊಬ್ರು ಯೋಚನೆ ಎಲ್ಲೆಲ್ಲೋ ಇದೆ. ಹೌದಾ? ಇದೆ ಸಂಸಾರ, ಈ ಲೋಕ, ಈ ಸೌಂದರ್ಯ, ಇಲ್ಲಿ ಇರ್ತಕ್ಕಂಥ ರಂಗು ರಂಗಿನ ಆ ವೇಷ ಭೂಷಣ, ಆ ಕಾರ್ಯಗಳು ನಮ್ಮನ್ನೇನ್ ಮಾಡ್ತದಂತಂದ್ರೆ ಆಕರ್ಷಣೆ ಮಾಡ್ತದೆ. ಅದಕ್ಕೆ ನಾವು ಹೋಗ್ಬಿಡ್ತೀವಿ. ಈ ಒಂದು ಸಿದ್ಧಾಂತಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯಿರಿ, ವಿಶಾಲವಾದ ಮಾರ್ಗ ಅದು ಕೇಡಿನ ಮಾರ್ಗ ಅಂತ ಹೇಳ್ತದೆ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಆಗ್ತದ? ನಾನು ಬೋಧಿಸ್ದಂಗೆ ನಿಮ್ಗೆ ನಡ್ಲಿಕ್ಕೆ ಆಗ್ತದ? ಅದು ಸಾಧ್ಯ ಇಲ್ಲ. ಒಂದು ವೇಳೆ ನಡೆದಿದ್ದೀಯಾದ್ರೆ ನಿಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಎಲ್ಲಾ ಕಷ್ಟಗಳು, ಎಲ್ಲಾ ನಿಂದನೆಗಳು, ಎಲ್ಲಾ ವೇದನೆಗಳು, ಬರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ಅದು ದೂರವಾಗಿ ಬಿಡ್ತದೆ. ಎದರ ಮುಖಾಂತರವಾಗಿ ಬಿತ್ತಿರ್ತಕ್ಕಂಥ ಬೀಜ ಕೌಲು ಹೊಡಿತದೆ. ಆ ಜೀವಿತಕ್ಕೆ 2 ಎಲೆಗಳು ಬರ್ತದೆ, ಅದು ಶಕ್ತಿ ಆಗ್ತದೆ. ಅದು ಮುಂದೆ ಹೋದಾಗ ಮತ್ತೆ ಎಲೆಗಳು ಬರ್ತದೆ, ನೀವಿನ್ನೂ ದೃಢವಾಗಿ ಆಗ್ತದೆ. ಅದು ಮುಂದೆ ಬೆಳೆದಂತ ಸಂದರ್ಭದಲ್ಲಿ ಅದು ಒಂದು ತೆನೆಯನ್ನು ಕೊಡ್ತದೆ, ಇನ್ನೊಬ್ಬನಿಗೆ ಉಪಯೋಗವಾಗ್ತದೆ. ಅದು ನೀವು ತೋರಿಸ್ತಕ್ಕಂಥ ಬೆಳಕು, ನಿನ್ನಲ್ಲಿರ್ತಕ್ಕಂಥ ದೇವರ ಪ್ರಕ್ರಿಯೆ ಅದಾಗಿರ್ತದೆ. ಹೌದು, ನಮ್ಮನ್ನು ದ್ವೇಷ ಮಾಡ್ತಾರೆ. ಯಾಕೆ ದ್ವೇಷ ಮಾಡ್ತಾರೆ? ನಮಗೆ ಒಂದು ಸಿದ್ಧಾಂತ ಇದೆ, ನೀತಿ ಇದೆ, ಆ ನೀತಿಯಲ್ಲಿ ನಾವು ನಡಿತೇವೆ, ಅದಕ್ಕೆ ನಮ್ಮನ್ನು ದ್ವೇಷ ಮಾಡ್ತಾರೆ. ಹಿಂದೂಗಳು ನಮ್ಮನ್ನು ಕರೀತಾರೆ, ನಡಿ ನಾವು ಈ ಮಂದಿರಕ್ಕೆ ಹೋಗೋಣ ಅಂತೇಳಿ. ನಾವು ಹೋಗೋದಿಲ್ಲ. ನೀವೇನು ಮುದ್ದಾಡ್ತಾರ? ಅವನು ಅನ್ನಂಗಿಲ್ಲ, ಬೇಡ ಅವನು ನಮಗೆ. ಇನ್ನೊಬ್ರು ದೇವ್ರು ಮಾಡ್ತಾರೆ, ಅಲ್ಲಿ ದೇವ್ರು ಮಾಡಿ ಅಲ್ಲಿ ಅನ್ನ ಭೋಜನ ಏನೋ ಮಾಡ್ತಾರೆ, ಅವ್ರು ಕರೀತಾರೆ. ಅನಿವಾರ್ಯ ಮುಲಾಜಿರ್ತದೆ, ಊಟಕ್ಕಂದ್ರೆ ನಾವು ಹೋಗ್ಲೇಬೇಕಾದ ಪರಿಸ್ಥಿತಿ ಇರ್ತದೆ. ಯಾಕಂದ್ರೆ ಹಳೆ ನಂಟು ನಮ್ಮನ್ನು ಇನ್ನೂ ಬಿಟ್ಟಿಲ್ಲ, ಹಳೆ ಸಂಬಂಧಗಳು ನಾವಿನ್ನೂ ಕಡ್ಕೊಂಡಿಲ್ಲ. ಆ ಸಂಬಂಧಗಳು ನಮ್ಮನ್ನು ಏನ್ ಮಾಡ್ತದೆ ಅಂತಂದ್ರೆ ಒಂದು ಮುಲಾಜಿಯಲ್ಲಿ ನಮ್ಮನ್ನು ಒಯ್ದು ಮತ್ತೆ ಪಾಪಕ್ಕೆ ಎಡೆ ಮಾಡಿ ಕೊಡ್ತದೆ. ಮಾಡ್ತೀವಲ್ಲ ಇಂಥ ಕಾರ್ಯಗಳು ಮಾಡ್ತೀವಿ. ದೇವರು ನಿಮ್ಮಲ್ಲಿ ಹೆಂಗೆ ಬೆಳಿಲಿಕ್ಕೆ ಸಾಧ್ಯ? ಅದಕ್ಕಾಗಿ ನಾವು ಯಾವಾಗ್ಲೂ ನೀವು ಈ ಲೋಕ ಹೆಂಗಿದೆ, ಈ ಲೋಕದವರಾಗಿದ್ರೆ ನಿಮ್ಮನ್ನು ಪ್ರೀತಿಸ್ತಿದ್ರು. ಈ ಲೋಕದವರಲ್ಲ ನಾವು. ಭಾನುವಾರ ಆರಾಧನೆಗೆ ಹೋಗ್ತೇವೆ, ಶುಕ್ರವಾರ ದಿನ ಆರಾಧನೆ ಮಾಡ್ತೇವೆ. ಯಾವುದು ನಮ್ಮ ಪೂಜೆ ಪುರಸ್ಕಾರ ನಮ್ಮ ಹತ್ರ ಏನಿಲ್ಲ, ವೇಷಭೂಷಣಗಳು ನಮ್ಮ ಹತ್ರ ಏನಿಲ್ಲ. ಸ್ವಚ್ಛವಾಗಿರ್ಬೇಕು, ಸಮೃದ್ಧವಾಗಿರ್ಬೇಕು, ಒಳ್ಳೆ ಡ್ರೆಸ್ ಮಾಡ್ಕೋಬೇಕು, ಆಲಯಕ್ಕೆ ಬರ್ಬೇಕು, ದೇವರ ವಾಕ್ಯ ಕೇಳ್ಬೇಕು, ಇದು ನಮ್ಮ ನೀತಿ. ಇದನ್ನ ಬಿಟ್ಟು ಬೇರೆ ಕಡೆ ಕರೀತಾರಲ್ಲ, ಅವಾಗ ದ್ವೇಷ ಮಾಡಿದ್ರೆ ಏನ ಕರೆದ್ರೆ ಬಂದಿಲ್ಲಪ್ಪ ನೀನು, ಬೇಡ ನೀನ್ ಕೂಡ ಮಾತಾಡೋದು. ಹೌದು, ಲೋಕ ತಿರಸ್ಕರಿಸ್ತಾರೆ, ಸಮಾಜ ನಮ್ಮನ್ನು ದೂರ ಮಾಡ್ತಾರೆ, ಅದು ದ್ವೇಷ ಮಾಡ್ತದೆ.
ಯಾಕಂತಂದ್ರೆ ನೀನು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿ ನೆಲೆಗೊಂಡಿದ್ದರಿಂದ ಇಲ್ಲಿ ಈ ಲೋಕದಲ್ಲಿ ನಮಗೆ ದ್ವೇಷ ಮಾಡ್ತಾರೆ. 17-16ನೇ ವಚನ ನೋಡೋಣ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದ ಇದ್ದು 32 ವರ್ಷದವರೆಗೆ ಆತನು ಜೀವನ ಮಾಡಿದ. ಅನೇಕರು ಆತನನ್ನ ಏನ್ ಮಾಡ್ತಾರೆ, ನಮಗಷ್ಟೇ ದ್ವೇಷ ಮಾಡ್ತಾರೆ, ಆತನನ್ನು ಕೊಲ್ಲೇ ಬಿಟ್ರು. ಅಷ್ಟಂತೂ ಆಗೋದಿಲ್ಲ, ಇಲ್ಲಿ ಕಾನೂನುಗಳಿವೆ, ನಮ್ಗಾಗೋದಿಲ್ಲ. ದ್ವೇಷ ಮಾಡ್ತಾರೆ. ನಾವು ಒಪ್ಪಲೇಬೇಕು. ಯಾಕಂತಂದ್ರೆ ನಮ್ಮ ಧರ್ಮ, ನಮ್ಮ ನೀತಿ, ನಮ್ಮ ಧರ್ಮ. ಹೋಗ್ರಿ ಕುಡುಕನ್ ಸಂಗಟ ಹೋಗಿ ಕುಡುಕನ್ ಪಾರ್ಟಿಯಲ್ಲಿ ಪಾಲಾಗ್ರಿ, ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಅವನು, ನಿಮ್ ಸಲುವಾಗಿ ಖರ್ಚು ಮಾಡ್ತಾನೆ ಅವನು. ಹೋಗ್ರಿ, ಅಲ್ಲಿ ಯಾವುದೋ ಒಂದು ಪಬ್ ನಡೆದಿದೆ, ಡ್ಯಾನ್ಸ್ ಇದೆ ಅಂತ ಡ್ಯಾನ್ಸ್ಗೆ ಹೋಗ್ರಿ, ನಿಮ್ಮನ್ನು ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾನೆ, ನಿನ್ನ ಜೀವ ಮಾಡ್ತಾನೆ. ಹೌದಾ? ಲೋಕಕ್ಕೆ ನಾವು ಹೊಂದಿಕೊಂಡಿದ್ದೇವೆ, ಈ ಲೋಕದವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಈ ಲೋಕದ ವ್ಯವಹಾರಗಳಿಂದ ನಾವು ವಿಭಜಿತರಾದ್ರೆ ಈ ಲೋಕದವರು ನಮ್ಮನ್ನ ದ್ವೇಷ ಮಾಡ್ತಾರೆ ರೀ, ನಮ್ಮನ್ನು ದೂರ ಮಾಡ್ತಾರೆ. ಯಾಕಂತಂದ್ರೆ ನಾವು ದೇವರ ವಾಕ್ಯವನ್ನ ತಿಳಿದುಕೊಂಡಿರ್ತಕ್ಕಂಥವ್ರು, ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಬಿತ್ತಿಕೊಂಡಿರ್ತಕ್ಕಂಥವ್ರು. ಅವು ಫಲ ಕೊಡ್ತಾ ಇವೆ, ಅವು ಇನ್ನೊಬ್ಬರಿಗೆ ಕಾಣ್ತಾ ಇವೆ. ಎಲ್ಲಿ ಇರಂಗಿಲ್ಲ. ನಾವು ನಮ್ಮ ಕ್ರೈಸ್ತರನ್ನ ನೋಡ್ರಿ, ಸ್ಟ್ರೈಕ್ ಮಾಡೋದು ಬಹಳ ಕಡಿಮೆ. ಸ್ಟ್ರೈಕ್ ಮಾಡಿದ್ರೂ ಹೋರಾಟ ಮಾಡಂಗಿಲ್ಲ ನಾವು. ಯಾಕೆ? ದೇವರ ವಾಕ್ಯ ಆ ರೀತಿಯಿಂದ ಪ್ರಬೋಧಿಸಿದೆ. ವೈರತ್ವ ಕಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ವೈರತ್ವ ಬೆಳೆಸೋದು ಕೂಡ ನೀವು ಬೇಡ ಅಂತೇಳಿ ಹೇಳ್ತೀನಿ. ಆದ್ರೆ ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಜನರ ಯೋಚನೆ, ನಡೆ, ನುಡಿ ಏನಿದೆ, ಅದಕ್ಕಾಗಿ ನಾನು ಇವತ್ತಿನ ದಿವಸದಲ್ಲಿ ಬಲವಾಗಿ ಹೇಳ್ತೇನೆ, ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಬಿತ್ತಿಕೊಳ್ಳ್ರಿ, ಅದು ಮೊಳಕೆ ಹೊಡಿಲಿಕ್ಕೆ ಅನುವು ಮಾಡಿಕೊಡ್ರಿ. ನಿಮ್ಮ ಕುಟುಂಬ ಸಮೃದ್ಧವಾಗ್ತದೆ, ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ. ಪ್ರಾರ್ಥನಾ ಮುಖಾಂತರವಾಗಿ ನಾವು ಅನೇಕ ಪರಿಹಾರಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ 2 ಕೊರಿಂಥ 5:17 ಒಂದು ವಚನ ಇದೆ, ಮುಗಿಸ್ತೀನಿ ನಾನು, ಚೆನ್ನಾಗಿ ಬಂತು. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯ್ತು. ಯಾವನನ್ನು ಕ್ರಿಸ್ತನಲ್ಲಿದ್ರೆ ಅವೇನಿಲ್ಲ. ಈಗಿನ ಉದಾಹರಣೆ ದೇವರು ಇಷ್ಟು ಸರಳವಾಗಿ ಮಾಡಿದ್ದಾನೆ ಅಂತಂದ್ರೆ ಬರೀ ಕ್ರೈಸ್ತನಂತ ಅನಿಸಿಕೊಳ್ಳುವುದಕ್ಕೆ ನಾವು ಯೋಗ್ಯರಿಲ್ಲ. ಒಬ್ಬೊಬ್ರು ಪ್ರಯತ್ನ ಪಡ್ತಾರೆ, ನಾನು ಕ್ರಿಶ್ಚಿಯನ್ ಅನ್ಬೇಕಾದ್ರೂ ಅವ್ರಿಗೆ ಆತಂಕ. ಯಾಕಂದ್ರೆ ಅದರಲ್ಲಿ ನೆಲೆಯೂರಿ ನಿಂತಿಲ್ಲ ಅವರು. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಅಭಯ ವಾಕ್ಯ ನಮಗಿದೆ, ಇದು ಜ್ಞಾಪಕಕ್ಕೆ ಬರಂಗಿಲ್ಲ. ಎಂತದ್ದು ಹೇಳ್ತಾನೆ ನೋಡ್ರಿ.